ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಬೆಳಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ, ತಡ ಮಾಡೋದು ಯಾಕೆ, ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಬಾಲ್ಕನಿಯಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂಥೇಳಿ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಒಂದು ಮೆಮೊರಿಗೆ ಫೋಟೋಸ್ ಇರಲಿ ಅಂಥೇಳಿ ಎಲ್ಲ ಒಂದು ಫೋಟೋಸು ಕೂಡ ನಾನು ತಗೊಂಡೆ. ಇದು ಅಯ್ಯಪ್ಪ ಸ್ವಾಮಿ ಚೆಂಡು ಅಂತಾರಲ್ಲ ಅದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಕೂಡ ಸ್ನಾನ ಮಾಡಿಸಿ ಘಾಟಿಗೆ ಹೋಗೋಣ ಅಂಥೇಳಿ ರೆಡಿ ಆಗಿಬಿಟ್ಟು ಇಬ್ಬರು ಕೂಡ ಹೋಗ್ತಾ ಇದ್ವಿ. ನಮ್ಮ ಜೊತೆಗೆ ನಮ್ಮ ಪಕ್ಕದ ಮನೆಯವರು ಇಬ್ಬರು ಕೂಡ ಬರ್ತಾ ಇದ್ದಾರೆ. ಅವ್ರನ್ನೂ ಕೂಡ ಕರ್ಕೊಂಡದ್ವಿ. ಇಬ್ಬರೇ ಹೋದರೆ ಏನು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅವರಿದ್ದರೆ ಸ್ವಲ್ಪ ಬೋರಿಂಗ್ ಇಲ್ದಿರ ಇರುತ್ತಲ್ವ, ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಡು ಹೋದ್ವಿ. ಅದರಲ್ಲೂ ಕೂಡ ಅವ್ರು ಎಲ್ಲಾದರೂ ಹೋದರೆ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾವೆಲ್ಲಾದರೂ ಹೋದರೆ ಅವ್ರನ್ನೂ ಕೂಡ ಕರಿಬೇಕಲ್ವ, ಅದಕ್ಕೋಸ್ಕರ ಕರೆದ್ವಿ. ಸೊ ನಾವು 4 ಜನನೂ ಕೂಡ ಹೋಗ್ತಾ ಇದ್ದೀವಿ ಘಾಟಿಗೆ. ಇನ್ನೇನು ಘಾಟಿ ರೋಡಲ್ಲಿ ಕೂಡ ಇದ್ದೀವಿ, ಮೇಯ್ನ್ ಗೇಟ್ ಹತ್ರ. ಸೊ ಘಾಟಿನೂ ಕೂಡ ಬಂದುಬಿಡ್ತು. ಬೆಳಗ್ಗೆ ಬೇಗನೆ ಎದ್ದು ಹೋದ್ವಿ, ಆದರೂ ತುಂಬಾ ರಶ್ ಇತ್ತು. ಮುಂದೆ ಹೋಗ್ತಾ ಇದೆಯಲ್ಲ ವೆಹಿಕಲ್ಸು, ಅವು ಕೂಡ ಅಷ್ಟೇ ಘಾಟಿಗೆ ಹೋಗ್ತಾ ಇರೋದು. ನಮಗಿಂತ ಮುಂಚೆನೇ ಹೋಗಿರೋರು ದರ್ಶನ ಮಾಡಿಕೊಂಡು ಬರ್ತಾಯಿದ್ರು. ಅವಾಗೇ ಅಂದ್ಕೊಂಡ್ವಿ ತುಂಬ ರಶ್ ಇರುತ್ತೆ ಅಂಥೇಳಿ. ಎಲ್ಲರೂ ನೋಡಿ ಅದು ಕಾರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ, ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ದೊಡ್ಡ ಮರ ಇರುತ್ತಲ್ವ, ಅಲ್ಲಿ ಬಂದು ನಿಲ್ಲಿಸಿದ್ವಿ. ಎಲ್ಲರೂ ಕೂಡ ಇಳ್ಕೊಂಡ್ವಿ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಪಾರ್ಕಿಂಗ್ ಮಾಡಿ ಅಲ್ಲೇ ಪೂಜೆ ಸಾಮಾನು ತಗೊಳ್ಳೋಣ ಅಂಥೇಳಿ ಅಲ್ಲೇ ಹೋದ್ವಿ. ಒಳಗಡೆ ಹೋದರೆ ತುಂಬ ರಶ್ ಇತ್ತು ಪಾರ್ಕಿಂಗಲ್ಲೂ ಕೂಡ. ನೋಡ್ತಾ ಇರ್ಬೋದು, ಇಲ್ಲಷ್ಟೇನು ರಶ್ ಇದ್ದಿಲ್ಲ. ದೇವಸ್ಥಾನ ಒಳಗಡೆ ಹೋದಾಗ ತುಂಬಾ ರಶ್ ಇತ್ತು. ನೋಡಿ ಪಾರ್ಕಿಂಗ್ ಎಷ್ಟು ಬೇಗ ಫುಲ್ ಆಗಿಬಿಟ್ಟಿದೆ ಅಂಥೇಳಿ. ಇನ್ನು ಎಲ್ಲೋ ಹತ್ರ ಜಾಗ ಹುಡುಕ್ಬಿಟ್ಟು ಅಲ್ಲಿ ಹಾಕಿದ್ವಿ. ಅಲ್ಲಿ ಪಾರ್ಕಿಂಗಲ್ಲಿ ಒಬ್ಬರು ಇರ್ತಾರಲ್ವ, ಅವ್ರು ಹೇಳಿದ್ರು ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಹಾಕಿ ಅಂಥೇಳಿ. ಇನ್ನು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಬ್ಬರು ಕೂಡ ರಿಟರ್ನ್ ಆದ್ವಿ ದೇವಸ್ಥಾನ ಒಳಗಡೆ. ನಾವು ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಸಾಮಾನು ಎಲ್ಲ ತಗೊಂಡು ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ. ನೋಡಿ ಇಳಿದ್ಬಿಟ್ಟು ಒಂದು ಫೋಟೋಸ್ ಇಳ್ಕೊಳ್ಳೋಣ ಅಂತೇಳಿ ಎಲ್ಲರೂ ಕೂಡ ಫೋಟೋಸ್ ಇಳ್ಕೊತ ಇದ್ವಿ. ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಪಕ್ಕದ ಮನೆಯವರು ಕೂಡ. ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಗಾಡಿಗಳು ಎಷ್ಟೊಂದು ಇದ್ದಾವೆ ಅಂಥೇಳಿ. ಇನ್ನು ಮನೆಗೆ ರಿಟರ್ನ್ ಆದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಸಪ್ತ ಶನಿವಾರ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಹರಕೆ ಹೊತ್ಕೊಂಡಿದ್ದೆ, ಅದಕ್ಕೋಸ್ಕರ ಈ ಒಂದು ವ್ರತವನ್ನು ನಾನು ವಾರನೂ ಮಾಡ್ತಾಯಿದ್ದೀನಿ. 7 ವಾರ ಮಾಡಬೇಕಾಗುತ್ತೆ. ಇನ್ನು ವಡ್ಡಿಗೆ ಅಂತೇಳಿ ಇನ್ನೊಂದು ವಾರ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಇನ್ನು ತುಳಸಿ ಪೂಜೆ ಕೂಡ ಮಾಡ್ಕೊಂಡ್ವಿ. ಇದು ಬಂದು ಸುಮಾರು ದಿನದ ವಿಡಿಯೋ ಆಗಿರುತ್ತೆ. ನಾನು ಆವಾಗಿಂದ ಅಪ್ಲೋಡ್ ಮಾಡಿಲ್ಲ, ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ತುಳಸಿ ಪೂಜೆಯ ಒಂದು ವ್ಲಾಗ್ ಆಗಿರುತ್ತೆ. ಪ್ರತಿ ವರ್ಷವೂ ನಾನು ಮಿಸ್ ಮಾಡ್ದೇ ತುಳಸಿ ಪೂಜೆ ಮಾಡ್ತೀನಿ. ತುಂಬ ಇಷ್ಟ ನನಗೆ ತುಳಸಿ ಪೂಜೆ ಮಾಡೋದು. ತುಳಸಿ ಪೂಜೆ ಆದಮೇಲೆ ನೆಕ್ಸ್ಟ್ ಡೇ ಇದು ಬಂದು ಶನಿವಾರ, ಸಪ್ತ ಶನಿವಾರ ಪೂಜೆ ಫಸ್ಟ್ ಡೇ ಮಾಡಿರುವಂತಹದ್ದು. ಇದು ನೋಡಿ ತುಂಬ ನಿಯಮ ನಿಷ್ಠೆಗಳಿಂದ ಮಾಡಬೇಕಾಗುತ್ತೆ, ಉಪವಾಸ ಕೂಡ ಇರಬೇಕು. ಇದು ಶನಿವಾರ ಮಾಡ್ಕೋಬೇಕಾಗುತ್ತೆ. ಈ ಪೂಜೆ ಯಾವ ರೀತಿ ಮಾಡ್ತೀನಿ ಅಂದರೆ, ನಾನು ಅವತ್ತು ಡೇ ಫುಲ್ಲು ನಾನು ಉಪವಾಸ ಇರ್ತೀನಿ, ಏನೂ ತಿನ್ನಲ್ಲ. ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಗಂಜಲೆಲ್ಲ ಚೆಲ್ಬಿಟ್ಟು, ಇದು ತುಳಸಿ ಇರುತ್ತಲ್ವ, ಅದರಿಂದ ಪೂಜೆ ಮಾಡ್ಕೊಬೇಕಾಗುತ್ತೆ. ಮತ್ತು ಇದು ಬಂದು ತಂಬಿಟ್ಟು ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿಂದ ದೀಪ ಮಾಡ್ಕೊಂಡ್ಬಿಟ್ಟು ಇದು 7 ದೀಪ ಮಾಡಬೇಕಾಗುತ್ತೆ. ನಾನು ವಾರನೂ ಮಾಡಬೇಕಲ್ವ, ಅದಕ್ಕೋಸ್ಕರ 2 ದೀಪ ಮಾಡಿಕೊಂಡೆ ಅಷ್ಟೇ. ನೀವು ಬೇಕಂದರೆ 7 ದೀಪನೂ ಕೂಡ ಮಾಡಿಕೊಂಡು ಈ ರೀತಿ ಪೂಜೆ ಮಾಡ್ಕೊಬೋದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಬಿಟ್ಟು ಈಚೆ ನೀರು ಹಾಕಿ ಬಾಗಿಲಿಗೆ ರಂಗೋಲಿ ಹಾಕಿ ಮತ್ತು ಸ್ನಾನ ಮಾಡಿಬಿಟ್ಟು ಈ ರೀತಿ ತಂಬಿಟ್ಟು 7 ದೀಪ ಮಾಡ್ಕೊತೀನಿ. ಅದಾದ ನಂತರ ಎಳ್ಳಿರುತ್ತಲ್ವ, ಅದು ಉಂಡೆ ಮಾಡ್ಕೊಬೇಕಾಗುತ್ತೆ. ನಾನು ಸಿಂಪಲ್ಲಾಗಿ ತಂಬಿಟ್ಟು ಮಾಡ್ತೀನಲ್ವ, ಅದರಲ್ಲೇ ಸ್ವಲ್ಪ ಅಕ್ಕಿನ ಸ್ವಲ್ಪ ಮಿಗಿಸ್ಕೊಂಡು ಅದರಲ್ಲೇ ಎಳ್ಳನ್ನ ಹಾಕಿಬಿಟ್ಟು ಉಂಡೆ ಮಾಡಿ ಇಡ್ತೀನಿ ನೈವೇದ್ಯಕ್ಕೆ. ಇನ್ನು ಬೇಕಂದರೆ ಇದಕ್ಕೆ ಪುಳಿಯೋಗರೆ ಈ ರೀತಿ ಮಾಡ್ಕೊಬೇಕಾಗುತ್ತೆ, ಚಿತ್ರಾನ್ನ ಈ ರೀತಿ
ನಿಮಗೆ ಯಾವ ಪ್ರಸಾದ ಬರುತ್ತೋ ಆ ಪ್ರಸಾದನೇ ಮಾಡ್ಬೋದು. ಈ ಪ್ರಸಾದ ಮಾಡೋಕ್ಕಾಗಿಲ್ಲ ಅಂದ್ರೂ ಹಾಗೇ ಖರ್ಜೂರ ಇರುತ್ತಲ್ವ, ವನ ಖರ್ಜೂರ, ಅದು ಬಾಳೆಹಣ್ಣು ನೀರು ಸ್ವಲ್ಪ ಇಟ್ಟು ಪೂಜೆ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು. ನಾನು ಕೂಡ ಅಷ್ಟೇ ಪ್ರಸಾದ ಏನೂ ಮಾಡಿಲ್ಲ, ಲಾಸ್ಟ್ ವಾರ ಮಾತ್ರ ಮಾಡಿದ್ದೆ. ಸೊ ಇದು ಪ್ರತಿ ವಾರದ್ದು ನಾನು ಹಾಕಿದ್ದೀನಿ, 7 ವಾರದ್ದು, ಮತ್ತು ಪ್ಲಸ್ ಒಂದು ವಡ್ಡಿ ವಾರ ಅಂತ ಹೇಳಿ ಕೂಡ ಮಾಡಿದ್ದೀನಿ, 8ನೇ ವಾರ. ಫಸ್ಟು ವಾರ ಬಂದು ನಾನು 7 ದೀಪ ಮಾಡ್ಕೊಂಡಿದ್ದೆ, ಇನ್ನು ಬರ್ತಾ ಬರ್ತಾ 2 ದೀಪನೇ ಮಾಡ್ಕೊಂಡಿದ್ದೆ. ಲಾಸ್ಟ್ ವಾರ ಬಂದು 7 ಮಾಡ್ಕೊಂಡಿದ್ದೆ. ಇದು ಒಂದು ಯೂಟ್ಯೂಬಲ್ಲಿ ಬರುತ್ತೆ, ಅವರು ಹೇಳ್ಕೊಡ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ. ಅವ್ರು ಹೇಳ್ದಾಗೆ ಮಂತ್ರ ಹೇಳ್ತಿರ್ತಾರೆ, ನಾವು ಪೂಜೆ ಮಾಡ್ಕೊಳ್ಳೋದು. ಅವ್ರು ಹೇಳ್ತಾರೆ ಹೀಗೀಗೆ ಮಾಡಬೇಕು ಅಂತೇಳಿ, ಆ ರೀತಿ ನಾವು ಮಾಡ್ಕೊಂಡು ಬರ್ಬೋದು. ನಾನು ವಿಡಿಯೋ ಏನೂ ಮಾಡಿಲ್ಲ ಯಾವ ರೀತಿ ಪೂಜೆ ಮಾಡೋದು ಅಂತೇಳಿ, ಬರೀ ಪೂಜೆ ಮಾಡಿದ್ದನ್ನು ನಾನು ವಿಡಿಯೋವನ್ನು ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಳಸಿ ದಳದಿಂದ ಪೂಜೆ ಮಾಡಬೇಕು, ಮಂತ್ರ ಎಲ್ಲ ಹೇಳ್ಕೊಂಡು. ಸೊ ಇದು ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಮತ್ತು ಶಾಂತಿ ಕೂಡ ಸಿಗುತ್ತೆ. ಇದು ಬಂದು ಏಕಾದಶಿ ಬರುತ್ತಲ್ವ, ಆ ಒಂದು ವಿಡಿಯೋ ಆಗಿರುತ್ತೆ ಇದು. ಏಕಾದಶಿ ಆವತ್ತು ಮಾಡಿದ್ದು ಪೂಜೆ ಇದು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಪ್ರತಿ ವಾರವೂ ಇದೇ ರೀತಿ ಮಾಡಿಕೊಂಡೆ. ತುಂಬಾ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಈ ಒಂದು ಪೂಜೆ ಮಾಡಿದ್ರಿಂದ. ಸೊ ಅದಾದ ನಂತರ ಲಾಸ್ಟ್ ವಾರ ಬಂದು ಪ್ರಸಾದ ಎಲ್ಲ ಮಾಡ್ಕೊಂಡಿದ್ದೆ. ಇದು ನುಗ್ಗೆಕಾಯಿ ಇರುತ್ತಲ್ವ, ಅದು ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದೆ. ಅದಾದ ನಂತರ ಶಾವಿಗೆ ಪಾಯಸ, ಪಲ್ಯ, ಹಪ್ಳ ಕೂಡ ಮಾಡಿಕೊಂಡು, ನಾವಿಬ್ಬರೇ ಅಲ್ವ ಇದ್ದಿದ್ದು, ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಲಾಸ್ಟ್ ವಾರ ಬಂದು ನೈಟ್ಗೆ ನಾನು ಈ ರೀತಿ ಪ್ರಸಾದ ಮಾಡಿಕೊಂಡೆ. ಉಪವಾಸ ಇದ್ದು ಹಾಲು ಮತ್ತು ಹಣ್ಣು ಕೂಡ ತಿನ್ಕೋಬೋದು ನೈಟು. ಲಾಸ್ಟ್ ವಾರ ನಾನು ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ತಿಂದ್ಬಿಟ್ಟೆ. ಇನ್ನು ಸಾಯಂಕಾಲ ವಾಕಿಂಗ್ ಹೋದ್ನಲ್ವ, ಆವಾಗ ನೋಡಿ ಎಷ್ಟು ದೊಡ್ಡ ಹಾವು ಹೋಗ್ತಾಯಿದೆ ಅಂತೇಳಿ. ತುಂಬ ಹುಷಾರಾಗಿರಬೇಕು. ಇವಾಗ ಬೇಸಿಗೆ ಆಗಿರೋದ್ರಿಂದ ಈ ಬೇಸಿಗೆ ಸೆಕೆಗೆ ಇರೋಕ್ಕಾಗಲ್ಲ, ಅದಕ್ಕೋಸ್ಕರ ಇದು ಈಚೆ ಬರ್ತವೆ, ಮನೆ ಒಳಗಡೆನೂ ಕೂಡ ಬರ್ತವೆ. ತುಂಬ ಹುಷಾರಾಗಿ ಇರಬೇಕು. ಅದಾದ ನಂತರ ಯುಗಾದಿ ಹಬ್ಬ ಬಂತಲ್ವ, ಇನ್ನು ಊರಿಗೆ ಹೋದ್ವಿ. ಊರಿಗೆ ಹೋಗೋ ವಿಡಿಯೋ ಏನೂ ತೆಗ್ದಿಲ್ಲ. ಇದು ನಮ್ಮೂರಿಗೆ ಹೋಗಿ ತೋಟದ ಹತ್ರ ಹೋದ್ವಿ, ಅಲ್ಲಿ ಕೂಡ ಒಂದು ವಿಡಿಯೋ ಹಾಗೆ ಸುಮ್ಮನೆ ಮಾಡ್ಕೊಂಡಿದ್ದೆ. ನಮ್ಮ ತೋಟ ಹತ್ರ ಬರೋದಕ್ಕೆ ತುಂಬ ಖುಷಿ ಆಗುತ್ತೆ. ಇದು ನೋಡಿ ಗಿಡ ನೆಟ್ಟಿದ್ವಲ್ಲ ಹೇಗಿದ್ದಾವೆ ಏನಂಥೇಳಿ ಬಂದು ನೋಡ್ಕೊಂಡ್ವಿ. ಎಲ್ಲ ಗಿಡನೂ ಚೆನ್ನಾಗಿ ಬಂದಿದ್ದಾವೆ, ಚಿಗುರು ಕೂಡ ಬಂದುಬಿಟ್ಟಿದ್ದಾವೆ. ಅವಾಗೇ ನೋಡಿ ಇದು ಹಣ್ಣು ಕೂಡ ಬಂದುಬಿಟ್ಟಿದೆ. ಇದು ನಟ್ಟಿ 1 ತಿಂಗಳು ಕೂಡ ಆಗಿಲ್ಲ, ಅವಾಗೆ ನೋಡ್ತಾ ಇರ್ಬೋದು ಚಿಗುರು ಬಂದು ಸ್ವಲ್ಪ ಇದು ಕೂಡ ಬಂದುಬಿಟ್ಟಿದ್ದಾವೆ. ಇನ್ನು ನಮ್ಮೂರಿಗೆ ಹೋದ್ವಿ, ನಮ್ಮ ತವ್ರ ಮನೆಗೆ. ಅಲ್ಲಿ ಕೂಡ ಯುಗಾದಿ ಹಬ್ಬ ಮುಗಿಸ್ಕೊಂಡು ಈ ರೀತಿ ತಂಬಿಟ್ಟೆಲ್ಲ ಮಾಡಿ ಎಲ್ಲ ದೇವರಿಗೂ ಕೂಡ ಎತ್ಕೊಂಡೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಪ್ರತಿ ವರ್ಷವೂ ನಾನು ವ್ಲಾಗ್ನ ಮಾಡಿ ಹಾಕ್ತಾಯಿದ್ದೆ. ಈ ವರ್ಷ ಬಂದು ವ್ಲಾಗ್ನ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಮೂರಲ್ಲಿ, ಅದಕ್ಕೋಸ್ಕರ ಏನೂ ವಿಡಿಯೋ ತಗೊಂಡಿಲ್ಲ. ಇನ್ನು ನಮ್ಮ ಮನೆಯಲ್ಲಿ ನೋಡಿ ಈ ರೀತಿ ಎಲ್ಲ ಬಾಗಿಲಿಗೆಲ್ಲ ಹೂವು ಹಾಕಿ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ವಿ. ಇನ್ನು ದೇವ್ರ ಮನೆ ಬಂದಾಗ ನಮ್ಮಮ್ಮ ಪೂಜೆ ಕೂಡ ಮಾಡಿದರು. ನಾನೆಲ್ಲ ಹೂವು ಎಲ್ಲ ಹಾಕಿ ಇಟ್ಟೆ, ಅವರೇ ಪೂಜೆ ಮಾಡಿದ್ರು. ಇನ್ನು ನೋಡ್ತಾ ಇರ್ಬೋದು ತಂಬಿಟ್ಟೆಲ್ಲ ಮಾಡಿ, ದೊಡ್ಡದು ತಂಬಿಟ್ಟಿದೆಯಲ್ವ, ಅದು ನಮ್ಮಮ್ಮ ಎತ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ನೈಟಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.